ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮಲ್ಲಿ ಗೊರಿಲ್ಲಾ ಅನ್ನೋ ಫೀಚರ್ ಇದೆ ರಿಟೇಲ್ ಡ್ಯಾಡಿಯಲ್ಲಿ. ಅದು ಏನು ಫೀಚರು, ಹೇಗೆ ಉಪಯೋಗ ಆಗುತ್ತೆ, ಎಷ್ಟು ಈಸಿ, ಎಷ್ಟು ಬೇಗ ಕೆಲಸ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ಎಸ್, ಇಂಟ್ರೆಸ್ಟಿಂಗ್ ಆಗಿದೆ ಇದು. ನೋಡಾದ್ಮೇಲೆ ನಿಮಗೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ಆಪ್ಷನ್ ನೋಡ್ಬೋದು ನೀವು ಗೊರಿಲ್ಲಾ ಅನ್ನೋದನ್ನ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲ, ಆಲ್ರೆಡಿ ನಾನು ಒಂದಷ್ಟು ಐಟಮ್ಸ್ನ ಎಂಟರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಒಂದೆರಡು ಐಟಮ್ಸ್ನ ಎಂಟರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನ್ಯೂ ಆಪ್ಷನ್ ಬಟನ್ ಇದೆ, ನಾನು ಕ್ಲಿಕ್ ಮಾಡ್ತೀನಿ. ಎಸ್ ಎ ಅಂತ ಕೊಡ್ತೀನಿ. ಸ್ಯಾರಿ, ಸಿಲ್ಕ್ ಅಂತ ಕೊಟ್ಟಿದ್ದೀನಿ. ಎಸ್ ಸಿ ಅಂತ ಕೊಡ್ತೀನಿ. ಸ್ಯಾರಿ ಕಾಟನ್ ಅಂತ ಕೊಡ್ತೀನಿ. ನಾನು ಏನ್ ಮಾಡಿದ್ದೀನಿ ಈಗ ಅಂದ್ರೆ ಜಸ್ಟ್ ಪ್ರಾಡಕ್ಟ್ ಕೋಡ್ ಅಂಡ್ ಪ್ರಾಡಕ್ಟ್ ನೇಮ್ ನ ಆಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ತರ ಟ್ಯಾಕ್ಸ್ ಆಗಿರ್ಬೋದು, ಪರ್ಚೇಸ್ ಅಮೌಂಟ್ ಆಗಿರ್ಬೋದು, ರಿಟೇಲ್ ಅಮೌಂಟ್ ಆಗಿರ್ಬೋದು, ನಾನು ಏನು ಕೊಟ್ಟಿಲ್ಲ. ಜಸ್ಟ್ ಇದೆರಡನೇ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೇಲ್ ಮಾಡೋಣ. ಆಶ್ಚರ್ಯ ಆಗ್ತಿದ್ಯಾ ಹೇಗೆ ಸೇಲ್ ಮಾಡ್ತಾರೆ ಇವರು ಅಂತ ನೋಡೋಣ. ಅದನ್ನ ನಾವೀಗ ಸೇಲ್ ಪ್ಯಾನಲ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸೇಲ್ ಪ್ಯಾನಲ್ ನಲ್ಲಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ ಬಾರ್ಕೋಡ್ ಪಕ್ಕದಲ್ಲಿ, ಫಾರ್ ಡೈರೆಕ್ಟ್ ಸೇಲ್ ಅಂತ. ಇದನ್ನ ಟಿಕ್ ಮಾಡ್ಕೊಳ್ಬೇಕು ನೀವು. ಈ ತರ ಟಿಕ್ ಮಾಡ್ಕೊಳ್ಳಿ. ನಾನೀಗ ಅಲ್ಲಿ ಎಸ್ ಎ ಸ್ಯಾರಿ ಅಂದ್ರೆ ಸಿಲ್ಕ್ ಸ್ಯಾರಿ ಒಂದು 4500 ಅನ್ಕೊಳ್ಳೋಣ. ನಾನು ಅದು ರೇಟ್ ಹಾಕಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲೊಂದು ಡೈಲಾಗ್ ಬಾಕ್ಸ್ ಬಂದಿದೆ ನಿಮ್ಗೆ ಇಲ್ಲಿ. ಇಲ್ಲಿ ಡೈರೆಕ್ಟ್ ಸೇಲ್ ರೆಕಾರ್ಡ್ಸ್ ಆಗ್ತಿದೆ. ನಾನು ಇನ್ನೊಂದು ಎಸ್ ಸಿ ಅಂತ ಕೊಟ್ಟಿದ್ದೆ. ಸ್ಯಾರಿ, ಕಾಟನ್ ಸ್ಯಾರಿ 2500 ಅಂತಾನೆ ಇಟ್ಕೊಳ್ಳೋಣ. ಅದನ್ನ ನೋಡಿ, ಅದೇ ತರ ನಾನು ಟಿ ಶರ್ಟ್ ಕೊಟ್ಟಿದ್ದೆ 350 ರೂಪೀಸ್. ಇದಾಗಲೇ ಮಾಡಿದ್ದೆ ನಾನು. ನಾನು ಏನೇನು ಆ ತರ ಕೊಟ್ಟಿದ್ದೀನಿ ಅದೆಲ್ಲ ಬರ್ತಾ ಇದೆ. ಫ್ಯಾನ್ಸ್ ಅಂತ ಕೊಟ್ಟಿದ್ದೆ, ಅದೊಂದು 2000 ಅಂತ ಕೊಟ್ಟು 200 ರೂಪೀಸ್ ಅಂತ ಇರಲಿ. ಈ ತರ ನಿಮ್ಗೆ ಲಿಸ್ಟ್ ಬರುತ್ತೆ. ನಾನಿಲ್ಲಿ ಈಗ ಸೇಲ್ ಮಾಡೋದಕ್ಕೆ ಕ್ವಿಕ್ ಪೇ ಮಾಡ್ತಿದ್ದೀನಿ. ಕ್ವಿಕ್ ಪೇ ಮಾಡ್ತೀನಿ ನೋಡಿ. ನಾನು ಯಾವುದೇ ರೀತಿಯಾದ ಪ್ರೈಸ್ ಆಗಿರ್ಬೋದು ಇಲ್ಲ ಟ್ಯಾಕ್ಸ್ ಆಗಿರ್ಬೋದು ಏನೂ ಅಪ್ಡೇಟ್ ಮಾಡಿಲ್ಲ. ಬಟ್ ಸ್ಟಿಲ್ ಅಂದ್ರೂ ನಿಮಗೆ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಈಸಿ ಅಲ್ಲ ವೀಕ್ಷಕರೇ? ನಿಮ್ಮಲ್ಲಿ ಎಷ್ಟೇ ಪ್ರಾಡಕ್ಟ್ಸ್ ಆಗಿರ್ಬೋದು 1000 ಮೇಲೆ 100 ಮೇಲೆ ಪ್ರಾಡಕ್ಟ್ಸ್ ಇದೆ ನನ್ನ ಕೈಲಿ. ಆಡ್ ಪ್ರಾಡಕ್ಟ್ಸ್ ಮಾಡಕ್ ಆಗೋದಿಲ್ಲ. 1 by 1 ಆಡ್ ಪ್ರಾಡಕ್ಟ್ಸ್ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸೆಲ್ ಶೀಟು ನನಗೆ ಬೇಡ, ಅದರಲ್ಲೂ ನಾನು ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಮ್ಯಾನ್ಯಲಿ ಆಡ್ ಮಾಡಿ ಮಾಡ್ಕೋಬೇಕಾಗುತ್ತೆ. ನನಗೆ ಅದು ಬೇಡ ಅನ್ನೋರು ನೀವು ಜಸ್ಟ್ ನೇಮ್ ಅಂಡ್ ಪ್ರಾಡಕ್ಟ್ ನೇಮ್ನ ಮತ್ತೆ ಪ್ರಾಡಕ್ಟ್ ಕೋಡ್ನ ಅಪ್ಡೇಟ್ ಮಾಡಿ ಗೊರಿಲ್ಲಾದಲ್ಲಿ. ಸೇಲ್ ಪ್ಯಾನಲ್ಲಿ ಸೇಲ್ ಮಾಡಿದ್ರೆ ನಿಮ್ಗೆ ಎಲ್ಲ ರೆಕಾರ್ಡ್ಸ್ ಸಿಗತ್ತೆ. ನಿಮ್ಗೆ ಟ್ಯಾಕ್ಸ್ ರಿಪೋರ್ಟ್ ಅಲ್ಲಿ ಇಲ್ಲಿ ನೋಡಿ, ಟ್ಯಾಕ್ಸ್ ರಿಪೋರ್ಟ್ ಇದೆ. ಟ್ಯಾಕ್ಸ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಸೇಲ್ ರಿಜಿಸ್ಟರ್ ಪ್ರತಿಯೊಂದು ಡೀಟೇಲ್ಸ್ ಬಂದಿದೆ. GST ಎಲ್ಲ ನಾನು ಹಾಕಿರ್ಲಿಲ್ಲ, ಆಟೋಮೆಟಿಕ್ ಆಗಿ GST ಬಂದಿದೆ. ಯಾವುದಕ್ಕೆ ನೋಡಿ, ಟಿ ಶರ್ಟ್ಸ್ಗೆ ಸಿಲ್ಕ್ ಸ್ಯಾರಿ, ಸ್ಯಾರಿ ಕಾಟನ್ ಮತ್ತೆ ಪ್ಯಾಂಟ್, ಇದಿಷ್ಟಕ್ಕೂ ಆಟೋ ಜನರೇಟೆಡ್ ಪ್ರೈಸ್ GST ಆಟೋ ಅಪ್ಡೇಟ್ ಆಗಿದೆ. GST ಇದಿಷ್ಟಕ್ಕೂ ಅದೇ ಆಟೋ ಅಪ್ಡೇಟ್ ಆಗಿದೆ.
ಸುಲಭ ಅಲ್ಲ ವೀಕ್ಷಕರೇ. ಸೊ ಈ ತರ ಹಲವಾರು ಫೀಚರ್ಸ್ ಇದೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಒಂದೊಂದಾಗಿ. ಸೊ ಇವತ್ತಿಗೆ ಧನ್ಯವಾದ ವೀಕ್ಷಕರೇ. ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ಲರಿಗೂ ಧನ್ಯವಾದ. ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ ಈ ಫೀಚರ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ರಿಟೇಲ್ ಡ್ಯಾಡಿ.